ಪೊಲೀಸ್ ಸ್ಟೇಷನ್ 1997 ಮುರುಘಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲೂಬಿನ್ ಡಿಮಲ್ಲೋ ಮತ್ತು ರಂಜಿತ್ ಇವರಿಬ್ಬರ ಜೋಡಿ ಕೊಲೆ ಪ್ರಕರಣ ನಡೆದಿದೆ. ಈ ಕೊಲೆಗೆ ಆವಾಗ ತನಿಖೆ ಮಾಡಿ ಈ ಚಲಪತಿ ಅವರು ಈ ದಂಡುಬಲ್ಯ ಗ್ಯಾಂಗನ್ನು ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿರ್ತಾರೆ. ಆ ಸಮಯದಲ್ಲಿ ಈ ಕೇಸಲ್ಲಿ ಚಿಕ್ಕ ಹನುಮ ಅಂತೇಳಿ ಆರೋಪಿತರು ಅಬ್ಸ್ಕಾಂಡಿಂಗ್ ಆಗಿದ್ದರು. ಆ ಕೇಸನ್ನು ನಮ್ಮ ರಿಟೈರ್ಡ್ DSP ಶರೀಫ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಿದ್ರು. ಆಗಿಂದ ಪ್ರಯತ್ನ ಪಟ್ಟು 27 ವರ್ಷದ ನಂತರ ಈ ಕೇಸಲ್ಲಿ ಅಬ್ಸ್ಕಾಂಡಿಂಗ್ ಇದ್ದಂಥ ಈ ಆರೋಪಿ ಚಿಕ್ಕ ಹನುಮವನ್ನು ಮುರುಘಾ ಪೊಲೀಸ್ ಸ್ಟಾಫ್ ಎಲ್ಲರೂ ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ನಿನ್ನೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಅವರಿಗೆ ಬಂಧನ ಆಗಿದೆ. ಈ ಟೋಟಲ್ ಗ್ಯಾಂಗ್ ವಿರುದ್ಧ ಭಾಳಷ್ಟು ಕೇಸಸ್ ಇದ್ದಾವೆ. ಅದರಲ್ಲಿ ಈ ಚಿಕ್ಕ ಹನುಮ ವಿರುದ್ಧ ಕೂಡ 8 ಕೇಸ್ ಈಗಾಗಲೇ ಕನ್ವಿಕ್ಷನ್ ಆಗಿದೆ. ಈ 8 ಕೇಸಲ್ಲಿ 3 ಕೇಸ್ ಹೈಕೋರ್ಟಲ್ಲಿ ಅಪೀಲಲ್ಲಿ ಕೂಡ ಅವ್ರಿಗೆ ಸೆಂಟೆನ್ಸ್ ಕನ್ಫರ್ಮ್ ಆಗಿದೆ. ಈಗ ಈ ಚಿಕ್ಕ ಹನುಮನಿಗೆ ಕೂಡ ಎಲ್ಲ ಕೇಸಸ್ಸಲ್ಲಿ ಕೂಡ ಮತ್ತೆ ಟ್ರಯಲ್ ಸ್ಟಾರ್ಟ್ ಆಗ್ತದೆ. ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಕರಣಗಳಲ್ಲಿ ಕೂಡ ಟ್ರಯಲ್ ಯಾವ ಸ್ಟೇಜಲ್ಲಿ ನೋಡಿಕೊಂಡು ಮತ್ತೆ ಇವರಿಗೆ ಪ್ರತಿ ಕೇಸಲ್ಲಿ ಕೂಡ ಟ್ರಯಲ್ ಸ್ಟಾರ್ಟ್ ಮಾಡಬಹುದು. ಅದೇ ರೀತಿಯಲ್ಲಿ ಕೆಲವು ಕೇಸುಗಳು ಖುಲಾಸೆ ಆಗಿದ್ದಾರೆ. ಆ ಕೇಸುಗಳಲ್ಲಿ ಬಾಕಿ ಆರೋಪಿತರು ಖುಲಾಸೆ ಆಗಿದ್ದಾವೆ ಬಿಟ್ಟು ಇವರಿಗಾಗಿರೋದಿಲ್ಲ. ಅದಕ್ಕೆ ಇವರಿಗೆ ಇದರಲ್ಲಿ ಕೂಡ ಟ್ರಯಲ್ ನಡೀತದೆ. ಏನಾದರೂ ಮಿಸ್ಟೇಕ್ಸ್ ಸರಿಪಡಿಸೋದಿದ್ರೆ ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡು ಇವರು ಕಂಟಿನ್ಯೂ ಮಾಡ್ತೀವಿ ಟ್ರಯಲ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇಷ್ಟು ದಿನ ಅವನು ಅಬ್ಸ್ಕಾಂಡ್ ಆಗಿದ್ದ ಎಲ್ಲಿದ್ದೆ ಸರ್? ಮತ್ತು ಯಾವನೇ ಹೆಸರಲ್ಲಿ ಇದು ಮಾಡಿದ್ದೆ ಸರ್? ಹೇಗೆ ಪತ್ತೆ ಮಾಡಿ? ಇವರು ಕಂಪ್ಲೀಟಾಗಿ ಹೆಸರು ವಿಳಾಸ ಎಲ್ಲ ಚೇಂಜ್ ಮಾಡಿಕೊಂಡು ಆಂಧ್ರಾಗೆ ಹೋಗಿ ಬೇರೆ ಫ್ಯಾಮಿಲಿ ಮಾಡಿಕೊಂಡು ಅಲ್ಲೇ ಮಕ್ಕಳಾಗಿ ಅಲ್ಲಿ ಸಪ್ರೇಟಾಗಿ ಬೆಳೀತಾ ಇದ್ದರು. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲಾಂಗ್ ಪೆಂಡಿಂಗ್ ಕೇಸಸಲ್ಲಿ ಕೂಡ ಎಲ್ಲ ಆರೋಪಿತರನ್ನು ಹಿಡಿಯೋಕ್ಕೆ ಎಲ್ಲರಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಆದರೆ ನಮ್ಮ ಮುರುಘಾ ಪೊಲೀಸರು ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಎಸ್ಪೆಷಲಿ ನಮ್ಮ ಮಹಿಳಾ ಕಾನ್ಸ್ಟೇಬಲ್ ಲಲಿತಾ ಅವರು ಭಾಳ ಕಷ್ಟಪಟ್ಟು 3-4 ತಿಂಗಳು ಇದೇ ಕೇಸಲ್ಲಿ ಪ್ರಯತ್ನ ಪಟ್ಟು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ, ಬೇರೆ ಬೇರೆ ಕೋರ್ಟ್ಗಳಿಗೆ, ಕಚೇರಿಗಳಿಗೆ ಎಲ್ಲ ಕಡೆ ತಿರುಗಾಡಿ ಇವರು ಹೆಸರು ಬದಲಾಯಿಸ್ಕೊಂಡಿದ್ದಾರಂತ ಎಲ್ಲೋ ಒಂದು ಕೋರ್ಟ್ ಡಾಕ್ಯುಮೆಂಟಲ್ಲಿ ಅದನ್ನು ಹಿಡ್ಕೊಂಡು ಅಲ್ಲಿಂದ ಒಂದು ಕ್ಲೂ ತಗೊಂಡು ಆ ಊರಿನವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ಲೂಸ್ ತಗೊಂಡು ಎಲ್ಲ ಟೀಮ್ ಕೂಡ ಅವ್ರು ಎಲ್ಲಿದ್ದಾರೆ ಅಂತ ಖಚಿತಪಡಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಸರ್, ಇಲ್ಲೊಂದು ಕೇಸ್ ಆಗಿತ್ತು 1997 ಅದರಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇವನು. ಅವನು 1997 ಉರುವದಲ್ಲಾದಂಥ ಕೇಸಲ್ಲಿ ಇವನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇತ್ತು ಮತ್ತು ಅದನ್ನು ಒಪ್ಕೊಂಡಿದ್ದಾನೆ. ಈಗ ಇಂಟ್ರೋಗೇಷನ್ ಏನಾದರೂ ಮಾಡಬೇಕು. ಆಗಿನ ತನಿಖೆಯಲ್ಲಿ ಇವನು ಕೂಡ ಮಾಡಿದ್ದಾನು ಅಂತ ಹೇಳಿ ತನಿಖಾಧಿಕಾರಿ ಕನ್ಫರ್ಮ್ ಮಾಡಿಕೊಂಡು ಇವ್ರ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಿದ್ರು. ಬಟ್ ಆದರೆ ಅವರು 1995 ಅರೆಸ್ಟ್ ಆಗಿದ ಮೇಲೆ ಪೊಲೀಸರಿಗೆ ಯಾವಾಗಲೂ ಸಿಕ್ಕಿರಲಿಕ್ಕಿಲ್ಲ. ಬಟ್ ಹೋಗಿ ಅವ್ರ ಗ್ಯಾಂಗ್ ಜೊತೆ ಸೇರಿಕೊಂಡು ಕಂಟಿನ್ಯೂಸ್ ಆಗಿ ಅಫೆನ್ಸಸ್ ಮಾಡ್ತಾಯಿದ್ರು. ಆ ನಂತರ ಅವ್ರು ಅರೆಸ್ಟ್ ಆಗಿರೋದಿಲ್ಲ. ಅವ್ರ ಬಾಕಿ ಗ್ಯಾಂಗ್ ಅರೆಸ್ಟ್ ಆಗಿದ್ರು ಕೂಡ ಇವನು ಹೆಸರು ಬದಲಾಯಿಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಒಟ್ಟು ಎಷ್ಟು ಕೇಸ್ಗಳಿವೆ? ಆಮೇಲೆ ಏನಾದರೂ ಇಲ್ಲಿ ಮಂಗಳೂರಲ್ಲಿ ಆದಮೇಲೆ ಬೇರೆ ಕೃತ್ಯಗಳಲ್ಲಿ ಅಂತ ಭಾಗವಹಿಸ್ತಾರೆ? ನಮ್ಮಲ್ಲಿ ಕೇಸ್ 1997 ಆಗಿದೆ. ಇವರು 2000ವರೆಗೆ ಕೂಡ ಬೇರೆ ಬೇರೆ ಕಡೆ ಕೇಸಸ್ಸಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಕೇಸಸ್ಸಲ್ಲಿ ಕೂಡ ಇವಾಗ ಟ್ರಯಲ್ ಸ್ಟಾರ್ಟ್ ಮಾಡ್ತಾರೆ. ಸರ್, ಇವಾಗ ಖುಲಾಸೆ ಬೇರೆಯವರಿಗೆ ಖುಲಾಸೆ ಆಗಿದ್ದಿಲ್ಲ ಸರ್. ಈಗ ಇನ್ ಕೇಸ್ ಇಲ್ಲಿ ಖುಲಾಸೆ ಆದರೆ ಮತ್ತು ಇವನಿಗೇನಾದರೂ ಖುಲಾಸೆ ಆದರೆ ಬೇರೆ ಕೇಸಸ್ ಕಂಟಿನ್ಯೂ ಆಗುತ್ತೆ? ಎಷ್ಟು ದಿವಸ ಅಬ್ಸ್ಕಾಂಡ್ ಆಗಿದ್ದಾರೆ ಅದ್ರ ಬಗ್ಗೆ ಏನಾದರೂ ಕೇಸಸ್? ಈಗ ಟ್ರಯಲ್ ನಡೆಯುವಾಗ ಒಟ್ಟು 8 ಕೇಸ್ ಕನ್ವಿಕ್ಷನ್ ಆಗಿತ್ತು. ಈ 8 ಕೇಸ್ ಕನ್ವಿಕ್ಷನ್ ಆದಾಗ ಕೆಲವು ಕೇಸಸ್ಸಲ್ಲಿ ಹೈಕೋರ್ಟಲ್ಲಿ ಕನ್ಫರ್ಮ್ ಆಗಿದೆ. ಡೆತ್ ಪೆನಾಲ್ಟಿ ಕೂಡ ಕನ್ಫರ್ಮ್ ಆಗಿದೆ 3 ಕೇಸಸ್ಸಲ್ಲಿ. ಭಾಳಷ್ಟು ಜನಕ್ಕೆ ಕೆಲವರಿಗೆ ಬೇರೆ ಬೇರೆ ಸೆಂಟೆನ್ಸಸ್ ಕೊಟ್ಟಿದ್ದಾರೆ. ಕೆಲವು ಕೇಸಸ್ಸಲ್ಲಿ ಇವ್ರ ವಾದನ ಪ್ರಕಾರ ಕೆಲವು ಇಂಗ್ರೀಡಿಯೆಂಟ್ಸ್ ನೀವು ಚೆಕ್ ಮಾಡಿಲ್ಲ ಅಂತೇಳಿ ರೀಟ್ರಯಲ್ ಮಾಡಿ ಅಂತ ಕಳಿಸಿದ್ದಾರೆ. ಸೊ ಅಲ್ಲಿ ಕೆಲವು ಕೇಸಸ್ ಎಕ್ವಿಟ್ ಆಗಿದ್ದಾರೆ. ಎಕ್ವಿಟ್ ಆದಂಥ ಬಾಕಿ ಆರೋಪಿತರಿಗೆ ಯಾರ್ಯಾರು ಟ್ರಯಲ್ ಅಟೆಂಡ್ ಮಾಡಿದ್ದಾರೆ ಅವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ನೋಡಿ ಅವರನ್ನು ಎಕ್ವಿಟ್ ಮಾಡಿದ್ದಾರೆ ಹೊರತುಪಡಿಸು ಇವರು ಯಾವಾಗಲೂ ಕೂಡ ಟ್ರಯಲ್ಗೆ ನಮಗೆ ಅಟೆಂಡ್ ಆಗಿಲ್ಲ. ಟ್ರಯಲ್ಗೆ ಯಾವಾಗಲೂ ಸಿಗದೇ ಇರೋದ್ರಿಂದ ಇವ್ರಿಗೆ ಸಪ್ರೇಟಾಗಿ ಮತ್ತೆ ಟ್ರಯಲ್ ಮಾಡಬೇಕಾಗತ್ತೆ. ಅವರೇನಾದರೂ ಆ ಟೈಮಲ್ಲಿ ನೋಡಿದಂತಹ ಸಣ್ಣ ಪುಟ್ಟ ಲೋಪದೋಷಗಳು ಸರಿ ಮಾಡಬಹುದು ಅನ್ನುವಂಥದ್ದಿದ್ದರೆ ಅದು ಕೋರ್ಟಲ್ಲಿ ಸರಿ ಮಾಡಿಕೊಂಡು ಟ್ರಯಲ್ ಕಂಟಿನ್ಯೂ ಮಾಡ್ತಾರೆ. ಇಲ್ಲೊಂದು ಅದೇ ಟೈಮಲ್ಲಿ ಇಲ್ಲೊಂದು ಡಾಕ್ಟರ್ದೊಂದು
ಮರ್ಡರ್ ಆಗಿತ್ತು. ಅದು ಕೂಡ ದಂಡುಪಾಳ್ಯ ಗ್ಯಾಂಗ್ ಅವರೇ ಮಾಡಿದ್ರು ಅಂತೆ. ಅವಾಗ ಈ ಮನುಷ್ಯ ಎಲ್ಲಾದರೂ ಅದರಲ್ಲಿ ಇನ್ವಾಲ್ವ್ ಆಗಿದೆ ಸರ್? ಅದು ನಮ್ಗೆ ಗೊತ್ತಿಲ್ಲ. ಅಷ್ಟೇ ಈಗ ತಗೊಂಡು ಚೆಕ್ ಮಾಡಿದರೆ ಇನ್ ಕೇಸ್ ಇಂಟ್ರಾಗೇಷನ್ ಟೈಮಲ್ಲಿ ಡೈಲಿ ಕ್ಲೀನ್ ಸಿಕ್ಕಿದ್ರೆ ನೋಡಬೇಕಿರುತ್ತೆ. ಸರಿ ಇಲ್ಲ ಇರುವ ಕೇಸಲ್ಲಿ ಆ ಟೈಮಲ್ಲಿ ಬಿಟ್ಟು ಸಿಗ್ನಲ್ ಏನಾಗಿದೆ ಮತ್ತು ಆ ಟೈಮಲ್ಲಿ ಏನು ಘಟನೆ ಆಗಿದೆ ಗೌಲ ಇದೆ. ಅಂದರೆ ಈ ಗ್ಯಾಂಗಲ್ಲಿ ಎಷ್ಟು ಜನ ಇತ್ತು ಸರ್ ಆ ಟೈಮಲ್ಲಿ ಈ ಕೃತ್ಯ ಎಸಗಿದ್ದು? ನಮ್ಮ ಉರುವ ಕೇಸಲ್ಲಿ ಒಟ್ಟು 8 ಜನ ಆರೋಪಿತರು. ಈ 8 ಜನ ಆರೋಪಿತರಲ್ಲಿ ಆ ಟೈಮ್ಗೆ 6 ಜನಕ್ಕೆ ಅರೆಸ್ಟ್ ಮಾಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿದ್ದಾರೆ. 2 ಮೇಲೆ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಮಾಡಿದ್ರು. ಅದರಲ್ಲಿ ಒಬ್ಬರಿಗೆ ಇವಾಗ ಸಿಕ್ಕಿದ್ದಾರೆ. ಸ್ಟೋರಿ ಸ್ವಲ್ಪ ಹಿಸ್ಟ್ರಿ ಹೇಳ್ಬೋದು. ಅಷ್ಟೇ ಅದೇ ನೀವೇ ಹೇಳ್ತೀನಿ. ವರ್ಷದ ಈಚೆಗಿನ ಪ್ರಕರಣವನ್ನು ನೋಡ್ತಾ ಇದ್ದೀವಿ. 1998 ಕೇಸಸ್ ನೋಡ್ತಾ ಇದ್ದೀವಿ. ಅಪ್ ಟು 2023 ತನಕ ಕೂಡ ಕೇಸಸ್ ಇದ್ದಾವೆ. ಒಟ್ಟು ಎಷ್ಟು ಮಂದಿ ಈ ಥರ ರೌಡಿ ಶೀಟರ್ಗಳಿದ್ದಾರೆ? ಒಟ್ಟು ಈ ಥರ ಹೋಗಿದ್ದವರು ಒಟ್ಟು 38 ಜನರ ವಿರುದ್ಧ ಒಟ್ಟು 47 ವಾರೆಂಟ್ ಬಂದಿದ್ದಾರೆ. ಈ ಎಲ್ಲದರಲ್ಲಿ ಕೂಡ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೇಳಿದ್ವಿ. ಸೊ ಕೆಲವರು ಅಟೆಂಡ್ ಆಗಿದ್ದಾರೆ, ಬಾಕಿ ಜನರ ವಿರುದ್ಧ ಆ್ಯಕ್ಷನ್ ಆಗಿದೆ. ಕೆಲವರು ಬೇರೆ ಕಡೆ ತಗೊಂಡಿದ್ದಾರೆ, ಅವ್ರನ್ನ ಪತ್ತೆ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಕಮ್ಯುನಲ್ಲಿಂದಲೇ ಇರುವ ಪ್ರಕರಣಗಳು ಸರ್ ಆಮೇಲೆ ನಕಲಿ ದಾಖಲೆ ಸರ್ ಈಗ ಎಷ್ಟು ಜನ ಫೈನ್ ಕಟ್ಟಿದ್ದಾರೆ ಸರ್? ಹಾಂ, ಎಷ್ಟು ಜನ ಫೈನ್ ಕಟ್ಟಿದ್ದಾರೆ ಮತ್ತು ಎಷ್ಟು ಫೈನ್ 11 ಜನ ಕಟ್ಟಿದ್ದಾರೆ. 10,000, 20,000, 25,000, 2 ಲಕ್ಷ, 1 ಲಕ್ಷ, 50,000. ಎಷ್ಟು ಜನ ಫೈನ್ ಕಟ್ಟಿದವರು ಎಷ್ಟು? ಹಾಂ, ಫೈನ್ ಕಟ್ಟಿದವರು ಎಷ್ಟು? 11 ಜನ ಶೂರಿಟಿದಾರರು ಫೈನ್ ಕಟ್ಟಿದ್ದಾರೆ. ಅಲ್ಲಿ ನಕಲಿ ದಾಖಲೆ ಕೊಟ್ಟಿದ್ದ ಜಾಮೀನಿಗೆ ಇದು ಬಿಟ್ಟು ಅದು ಸಪ್ರೇಟ್ ಕೇಸ್. ಕೆಲವರಿಗೆ ಶೂರಿಟಿದಾರರೇ ನಕಲಿ ಶೂರಿಟಿದಾರರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಬಂದು ಶೂರಿಟಿ ಕೊಟ್ಟಂಥ ಕೆಲವು ಕೇಸಸ್ ಇದ್ದಾರೆ. ಕೆಲವು ಕೇಸಸಲ್ಲಿ ಯಾರು ಶೂರಿಟಿ ಕೊಟ್ಟಿದ್ದಾರೆ ಅಂತ ನೋಡಿ ಡಾಕ್ಯುಮೆಂಟ್ಸ್ ನೋಡೋಕೆ ಹೋಗಿದ್ದಾಗ ಕೆಲವರು ನಕಲಿ ಶೂರಿಟಿ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಯಿತು. ಸೊ ಅವರ ಮೇಲೆ ಸಪ್ರೇಟಾಗಿ ಪ್ರಕರಣ ದಾಖಲೆ ಆಗಿದ್ದಾರೆ. ಇದರಲ್ಲಿ ಎಸ್ಪೆಷಲಿ ಈ ರೌಡಿ ಶೀಟರ್ಗಳಿಗೆ ನಮಗೆ ನಾವೀಗ ನೋಡ್ತಾ ಇರುವಂಥ ಈ ಗಂಭೀರ ಪ್ರಕರಣದಲ್ಲಿ ಇದ್ದಂಥವರಿಗೆ ಶೂರಿಟಿ ಕೊಟ್ಟಂಥವ್ರ ಮೇಲೆ 2 ಕೇಸಸ್ ದಾಖಲಾಗಿದ್ದಾರೆ ಫೇಕ್ ಶೂರಿಟಿ ಕೊಟ್ಟ ಬಗ್ಗೆ. ಬಾಕಿ ಫೇಕ್ ಶೂರಿಟಿಗೆ ಭಾಳ ಕೇಸಸ್ ಆಗಿದ್ದಾರೆ. ಸರ್ ಫೇಕ್ ಶ್ಯೂರಿಟಿಯಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಸರ್? ಫೇಕ್ ಶೂರಿಟಿ ಅಂದರೆ ಏನಂದರೆ, ಒಂದು ಯಾರ ವ್ಯಕ್ತಿ ನಮಗೆ ಗೊತ್ತಿರೋದಿಲ್ಲ ಅಂಥವ್ರನ್ನ ಕರ್ಕೊಂಡು ಬಂದು ಬೇರೆ ಯಾವುದಾದ್ರೂ ಒಂದು ಆಧಾರ್ ಕಾರ್ಡ್ ಜಿರಾಕ್ಸ್ ರೆಡಿ ಮಾಡಿ ಕೊಡುವಂಥದ್ದು. ಸೊ ಮೊದಲು ಆ ರೀತಿ ಮಾಡ್ತಿದ್ದಾಗ ಕೋರ್ಟಲ್ಲಿ ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ. ಅವ್ರು ಆಧಾರ್ ಕಾರ್ಡ್ ಕೊಟ್ಟಿದ್ದಾಗ ಇದೆಯಾ ಇಲ್ಲ ಅಂತ ನೋಡೋದು. ಸೊ ಅದಕ್ಕೆ ಏನಾಗಿದೆ ಅಂದರೆ, ಸೊ ಅದರಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದೆ. ಅದಾದಮೇಲೆ ಕೆಲವರು ಏನು ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ಒಂದೇ ಕೇಸಲ್ಲಿ ಒಬ್ಬರು ಮಾತ್ರ ವಾರೆಂಟ್ ಶೂರಿಟಿ ಕೊಡೋದು ಕೋರ್ಟ್ನವರು ಆರ್ಡರ್ ಕೊಟ್ಟಿದ್ದಾರೆ. ಸೊ ಅದನ್ನು ಬೈಪಾಸ್ ಮಾಡಲಿಕ್ಕೆ ಒಬ್ಬನೇ ಆಧಾರ್ ನಂಬರ್ ಸ್ವಲ್ಪ ತಿರುಚಿ ಒಂದು 5-6 ಜನಕ್ಕೆ ಒಬ್ಬನೇ ವಾರೆಂಟ್ ಕೊಡೋದು, 10 ಜನಕ್ಕೆ ಒಬ್ಬನೇ ಕೊಡೋದು, ಅದರಲ್ಲಿ 3-4 ಜನ ಅಬ್ಸ್ಕಾಂಡಿಂಗ್ ಆಗೋದು, ಇಂಥ ಪ್ರಕರಣಗಳಾಗಿದ್ದಾರೆ. ಹಾಗಾಗಿ ಸ್ಪಾಟ್ ಶೂರಿಟಿ ಯಾರಿರ್ತಾರೆ, ಸ್ಟಾಕ್ ಶೂರಿಟಿ ಅಂತ ಹೇಳ್ತಾ ಇರ್ತಾರೆ, ಅಂಥವ್ರನ್ನ ಕರ್ಕೊಂಡು ಬಂದು ಆ ಗ್ಯಾಂಗ್ ಇದ್ದವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಈಗ ಮುಂದೆ ಇಂತಹ ಪ್ರಕರಣದ ಆರೋಪಿಗಳಿಗೆ ಶೂರಿಟಿ ಕೊಡೋರಿಗೆ ಏನು ಹೇಳ್ತೀರಾ? ಏನು ಎಚ್ಚರಿಕೆ? ಅದರಲ್ಲಿ ಎಚ್ಚರಿಕೆ ಅಂತ ಏನಾಗುತ್ತೆ, ನೀವು ಯಾರಿಗಾದ್ರೂ ಶೂರಿಟಿ ಕೊಡಬೇಕಾದ್ರೆ ಅವ್ರನ್ನ ಕರ್ಕೊಂಡು ಬರೋದು ನಿಮ್ಮ ಜವಾಬ್ದಾರಿ. ಕೋರ್ಟಿಗೆ ನೀವು ಅದೇ ರೀತಿ ಕೊಡ್ತೀರ. ನಾರ್ಮಲಾಗಿ ಈ ಪ್ರೊಸೀಜರ್ ಭಾಳ ಡಿಲೇ ಆಗ್ತದೆ, ಮಾಡೋದು ಕಷ್ಟ ಆಗ್ತದೆ. ಬಟ್ ಇಂಪಾರ್ಟೆಂಟ್ ಕೇಸಸಲ್ಲಿ ನಾವು ಫಾಲೋ ಅಪ್ ಮಾಡಿಕೊಂಡು ಆ್ಯಕ್ಷನ್ ಆಗೋದೇ ನೋಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸರ್ ಈಗ ಇದರಲ್ಲಿ ಫೈನ್ ಮಾತ್ರ ಅಥವಾ ಬೇರೆ ಏನಾದ್ರು ಕಾನೂನು ಕ್ರಮಕ್ಕೆ ಅವಕಾಶ ಇದೆಯಾ? ಫೈನ್ ಮಾತ್ರ ಅಥವಾ ಬೇರೆ ಏನಾದ್ರು ಕಾನೂನು ಕ್ರಮ ಆಗಿದೆ ಅಂದರೆ 12 ಜನಕ್ಕೆ ಫೈನ್ ಆಗಿದೆ, 17 ಜನಕ್ಕೆ ಪ್ರಾಪರ್ಟಿ ಸೀಸ್ ಆಗಿದೆ, ಅವ್ರಿಗೆ ಅಟ್ಯಾಚ್ ಆಗಿದೆ ಪ್ರಾಪರ್ಟಿ. ಸೊ ಅವ್ರ ಮನೆ, ಜಮೀನು ಇವೆಲ್ಲ ಅಟ್ಯಾಚ್ ಆಗಿದ್ದಾವೆ. 17 ಜನ ಶೂರಿಟಿದಾರದ್ದು ಮನೆ, ಲ್ಯಾಂಡ್ ಎಲ್ಲ ಕೂಡ ಅಟ್ಯಾಚ್ ಆಗಿದೆ. ಸೊ ಆ ಮನೆ ಅಥವಾ ಲ್ಯಾಂಡನ್ನು ಬಳಸುವಾಗಿಲ್ವ ಅಥವಾ ಇರ್ತಾರೆ, ಬಳಸ್ತಾ ಇದ್ದಾರೆ ಸದ್ಯಕ್ಕೆ. ಬಟ್ ನೀವು ಅದೇನು ಮಾಡೋಕ್ಕಾಗಲ್ಲ. ನಿಮ್ಮ ಲ್ಯಾಂಡ್ ಅಟ್ಯಾಚ್ ಆಗಿದೆ, ಕೋರ್ಟ್ ಪ್ರಾಪರ್ಟಿ ಅದು ಕೋರ್ಟ್ಗೆ ಅಟ್ಯಾಚ್ ಆಗಿರ್ತದೆ. ಅವನ್ನ ಕರ್ಕೊಂಡ್ಬಂದು ಬಿಡಿಸ್ಕೊಂಡು ಇವಾಗ ಹೋಗ್ಬೋದು ಇವಾಗ ಬೇಕಾದ್ರೆ. ಈಗ